ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ವಿಶ್ವದಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವ ದೇಶ ಯಾವುದು ಗೊತ್ತಾ? 2025-26 ಆರ್ಥಿಕ ಸಮೀಕ್ಷೆಯ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಪ್ರಪಂಚಕ್ಕೆ ದೊಡ್ಡಣ್ಣ ಎನಿಸಿಕೊಂಡಿರುವ ಅಮೆರಿಕದ ಸಾಲ ಎಲ್ಲಾ ದೇಶಗಳನ್ನ ಮೀರಿಸುವಂತಿದೆಯಾ? ಇಲ್ಲಿದೆ ಈ ಕುರಿತು ಒಂದು ವಿಶೇಷ ವರದಿ. ಇಂದು ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರೀ ಸಾಲದ ಹೊರೆ ಎದುರಿಸ್ತಾ ಇವೆ. ಯುದ್ಧ, ಅಭಿವೃದ್ಧಿ ಯೋಜನೆಗಳು ಮತ್ತು ಸಾಮಾಜಿಕ ಕಲ್ಯಾಣ ವೆಚ್ಚಗಳ ಕಾರಣದಿಂದಾಗಿ ದೇಶಗಳು ಸಾಲಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025-26 ಆರ್ಥಿಕ ಸಮೀಕ್ಷೆಯ ವರದಿಯೊಂದು ಹೊರಬಿದ್ದಿದ್ದು, ವಿಶ್ವದಲ್ಲಿ ಅತಿ ಹೆಚ್ಚು ಸರ್ಕಾರಿ ಸಾಲ ಹೊಂದಿರುವ ದೇಶ ಅಮೆರಿಕ ಆಗಿದೆ. ಅಮೆರಿಕದ ಒಟ್ಟು ಸರ್ಕಾರಿ ಸಾಲವು ಸುಮಾರು $38.3 ಟ್ರಿಲಿಯನ್ ಆಗಿದ್ದು, ಹೆಚ್ಚುತ್ತಾ ಇರುವ ಮಿಲಿಟರಿ ವೆಚ್ಚ ಮತ್ತು ಕಲ್ಯಾಣ ಯೋಜನೆಗಳೇ ಇದಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗಿದೆ. ಸಾಲದ ಪಟ್ಟಿಯಲ್ಲಿ ಚೀನಾ 2ನೇ ಸ್ಥಾನದಲ್ಲಿದೆ. ಚೀನಾದ ಒಟ್ಟು ಸರ್ಕಾರಿ ಸಾಲವು ಸುಮಾರು $18.7 ಟ್ರಿಲಿಯನ್ ಆಗಿದೆ. ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಆರ್ಥಿಕ ಉತ್ತೇಜನ ಯೋಜನೆಗಳಿಗಾಗಿ ಚೀನಾ ಭಾರೀ ಪ್ರಮಾಣದಲ್ಲಿ ಸಾಲ ಪಡೆದುಕೊಂಡಿದೆ. ಇನ್ನು ಜಪಾನ್ 3ನೇ ಸ್ಥಾನದಲ್ಲಿದ್ದು, ಈ ದೇಶದ ಸರ್ಕಾರಿ ಸಾಲವು $9.8 ಟ್ರಿಲಿಯನ್ ಆಗಿದೆ. ಇನ್ನು ಯುನೈಟೆಡ್ ಕಿಂಗ್ಡಮ್ $4.1 ಟ್ರಿಲಿಯನ್ ಸಾಲದೊಂದಿಗೆ 4ನೇ ಸ್ಥಾನದಲ್ಲಿದ್ದರೆ, ಫ್ರಾನ್ಸ್ $3.9 ಟ್ರಿಲಿಯನ್ ಸಾಲದೊಂದಿಗೆ 5ನೇಯ ಸ್ಥಾನದಲ್ಲಿದೆ. ಇದೇ ವೇಳೆ ಭಾರತವು ಸುಮಾರು $3.8 ಟ್ರಿಲಿಯನ್ ಸರ್ಕಾರಿ ಸಾಲದೊಂದಿಗೆ 6ನೇ ಸ್ಥಾನದಲ್ಲಿದೆ. ಅಭಿವೃದ್ಧಿ ಯೋಜನೆಗಳು, ಜನಸಂಖ್ಯೆ ಹೆಚ್ಚಳ ಮತ್ತು ವಿವಿಧ ಸರ್ಕಾರಿ ವೆಚ್ಚಗಳು ಭಾರತದ ಸಾಲದ ಪ್ರಮಾಣ ಹೆಚ್ಚಾಗಲು ಕಾರಣವಾಗಿವೆ. ಆರ್ಥಿಕ ತಜ್ಞರ ಪ್ರಕಾರ ಸಾಲದ ಪ್ರಮಾಣ ಮಾತ್ರವಲ್ಲದೆ ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಸಾಲವನ್ನ ನಿರ್ವಹಿಸುವ ಸಾಮರ್ಥ್ಯವೂ ಕೂಡ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ಆರ್ಥಿಕ ಬೆಳವಣಿಗೆಯ ಮೂಲಕ ಸಾಲದ ಹೊರೆಯನ್ನ ಸಮತೋಲನದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.